ನೋಡಿ ಖುಷಿ ಪಡೋದ್ ಬಿಟ್ಟು ಯಾಕಮ್ಮ ಅಳ್ತಿದ್ಯಾ? ನಿನ್ ಕಣ್ಣಲ್ಲಿ ಯಾಕೋ ಕಣ್ಣೀರು? ಧೂಳೇನಾದ್ರೂ ಬಿತ್ತಾ? ನಮ್ ಪುಟ್ಟಿಗೆ ನಾವ್ ನೆನ್ಪೇ ಆಗ್ದಲೇ ಇರೋ ತರ ಆದಿತ್ಯ ಅವಳನ್ನ ನೋಡ್ಕೊಂಡ್ಬಿಟ್ರೆ ಈ ಮದ್ವೆ ಸಾರ್ಥಕ ಆದ ಹಾಗೆ. ಆ ನಂಬಿಕೆ ನಂಗಿದೆ. ಈ ಮದ್ವೆ ಮುಗಿಯೋವರೆಗೂ ನನಗೆ ಆತಂಕ ಆಗ್ತಿದೆ ಅಮ್ಮ. ಸುಸೂತ್ರವಾಗಿ ಆಗೋ ತನಕ ಆದಿತ್ಯನೇ ಅಗಸ್ತ್ಯ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಅಷ್ಟಾದ್ರೆ ಸಾಕು. ಪ್ರತಿ ತಾಯಿ ಈ ಕ್ಷಣಕ್ಕಾಗಿ ಕನಸು ಕಾಣ್ತಾ ಇರ್ತಾಳೆ. ಇವತ್ತು ನನ್ಸಾಗ್ತಿದ್ಯಲ್ಲ, ಕಣ್ ತುಂಬ್ಕೊಳ್ಳಿ. ಅದಕ್ಕೆ ಕಣ್ಣೀರಿಂದಲ್ಲ, ನಮ್ಮ ಭಕ್ತಿಗೆ ಒಳ್ಳೆ ಜೀವನ ಸಿಗತ್ತೆ ಅನ್ನೋ ನಂಬಿಕೆ ಈಗ ಬರ್ತಿದೆ. ಶಾಸ್ತ್ರಿಗಳೇ, ಅಪ್ಪಣೆ ಕೊಟ್ರೆ ಆ ತಾಯಿನೇ ಒಪ್ಕೊಂಡ್ಮೇಲೆ ಇನ್ ನಮ್ದೇನು ನಡೀಲಿ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ಓಂ ಗಣಾನಾಥ ಗಣಪತಿ ಸಂಭವಾಮಿ. ವರಮಾಲೆನ್ ತಗೊಂಡ್ ಬನ್ನಿ. ಸರಿ ರೀ, ಅಡಿಗೆ ಮನೇಲಿ ಇಟ್ಟಿದ್ದೆ. ಶ್ರೀಕಾಂತ, ಚಿಕ್ಕಪ್ಪ, ಅಡಿಗೆ ಮನೇಲಿ ವರಮಾಲೆ ಇದೆ, ತಗೊಂಬಾ. ಹಾ ನಾನ್ ತರ್ತೀನಿ. ಇಡೋ. ಗಣಪತಿ ಸಂಭವಾಮಹೇ, ಕವಿಂ ಕವೀನಾಮೋವಸ್ತ್ರವಸ್ತವಂ, ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಾಂ. ಪ್ರಭು ಹೇಳು. ಶ್ರೀಕಾಂತ್, ನೀನ್ ಆದಿತ್ಯ ಅನ್ನೋರ್ ಬಗ್ಗೆ ಹೇಳಿದ್ಯಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕಿತ್ ಕಣೋ. ಏನೋ ವಿಷಯ? ನೀನ್ ಹೇಳಿದ ಆದಿತ್ಯ ಅನ್ನೋರು ಇಲ್ಲಿ ಯಾರೂ ಇಲ್ಲ. ಆದ್ರೆ ನೀನ್ ಕೊಟ್ಟಿರೋ ಇನ್ಫಾರ್ಮೇಶನ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋರು ಇದೇ ಅಡ್ರೆಸ್ ಅಲ್ಲಿ ಇದೇ ಕಂಪ್ನಿಲಿ ಇದಾರೆ ಕಣೋ. ಅವ್ರ ಡೀಟೇಲ್ಸ್ನ ವಾಟ್ಸಪ್ ಮಾಡಿದೀನಿ, ನೋಡ್ಕೋ. ಹೌದಾ? ಸರಿ, ನಾನು ನೋಡ್ತೀನಿ. ಒಂದ್ ನಿಮಿಷ. ಸರಿ ಮಗ. ಅದು ನೆಟ್ವರ್ಕ್ ಇಲ್ಲ, ಡೌನ್ಲೋಡ್ ಆಗ್ತದೆ. ಅದು ಅಲ್ಲದೆ ಅವರು ನಿಮ್ಮೂರಂತೆ ಕಣೋ, ಅರ್ಶಿನ್ ಕಟ್ಟೆ. ಏನು? ನಮ್ಮೂರ? ಪ್ರಭು, ಡೌನ್ಲೋಡ್ ಆಗ್ತಿದೆ, ನೋಡಿ ಮೆಸೇಜ್ ಮಾಡ್ತೀನಿ. ಸರಿ ಶ್ರೀಕಾಂತ್, ಬಾಯ್. ಆದಿತ್ಯನ ಫೋಟೋ ಕಳಿಸ್ಬಿಟ್ಟಿದ್ದಾನೆ.